ಮೂವೀಸ್ ಗೊತ್ತಿರಲಿಲ್ಲ. ತುಂಬಾ ಚೆನ್ನಾಗಿ ಮೂವೀಸ್ ಬಂದಿದೆ. ಕಾಳಿಕಾದೇವ್ರಿ ಮೇಡಮ್ ಮೈ ಮೇಲೆ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೋಲೋ ಮಾತೇ ಇಲ್ಲ ಸರ್. ಇಡೀ ಕರ್ನಾಟಕ ಅವ್ರ ಹಿಂದೆ ಇದೆ. ಯಾಕೆ ಸರ್ ಸೋಲ್ತಾರೆ? ಸೋಲೋ ಮಾತೇ ಇಲ್ಲ. ಗೆದ್ದಾಗ ಹೇಳ್ತಾರೆ 100 ಡೇಸ್ ಮೂವಿ ಓಡುತ್ತೆ ಸರ್. ಮೇಡಮ್ ಮತ್ತೆ ಫಿಲಮಲ್ಲಿ ಇದ್ದೇ ಇರ್ತಾರೆ. ಮೂವಿಗಳು ನಮಗೆಲ್ಲ ಚಲನಚಿತ್ರದಲ್ಲಿ ಬರಬೇಕು, ನಾವೆಲ್ಲ ನೋಡಬೇಕು ಮೂವಿನ. ತುಂಬ ಸೂಪರ್. ಇದೊಂದು ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಆರ್ ಸಸ್ಪೆನ್ಸ್ ಮೂವಿ ತುಂಬ ಚೆನ್ನಾಗಿದೆ. ಇವರು ಈ ಸಿನಿಮಾ ಲಾಸ್ಟ್ ಅಂತ ಹೇಳಿದ್ರು, ಅದು ಖಂಡಿತ ಆ ಥರ ಆಗೋದಿಲ್ಲ. ಅವರ ಮಾತು ವಾಪಸ್ ತೊಗೊಳ್ತಾರೆ. ಮತ್ತೆ ಸಿನಿಮಾ ತೆಗಿತಾ ಇರಲಿ. ಕನ್ನಡಿಗರು ಯಾವತ್ತೂ ಕನ್ನಡ ಪಿಕ್ಚರ್ನ ಬೆಳೆಸಿದ್ದಾರೆ. ಈ ಪಿಕ್ಚರು ಸಕ್ಸಸ್ ಆಗುತ್ತೆ, ಪಕ್ಕ 100 ಡೇಸ್ ಓಡುತ್ತೆ. ಮತ್ತೆ ಅವರು ರಾಧಿಕಾ ಅವರು ಸಿನಿಮಾ ಮಾಡ್ತಾರೆ. ಸೂಪರ್ ಆಗಿದೆ, ಚೆನ್ನಾಗಿದೆ. ಆರ್ ಇದು ಮತ್ತೆ ರಾಧಿಕಾ ಮೇಡಮ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ರಂಗಾಯಣರಿಗೂ ಸರ್ ಕಾಮಿಡಿ ಚೆನ್ನಾಗೈತೆ. ಮ್ಯೂಸಿಕ್ ಸೂಪರ್ ಆಗಿದೆ. ಆಮೇಲೆ ಈ ಸಿನಿಮಾ ಒಂದು ಆರ್ ಮೂವಿ ನಾವು ತುಂಬ ಸಿನಿಮಾಗಳು ನೋಡಿದ್ದೀವಿ, ಬಟ್ ಈ ಸಿನಿಮಾ ತುಂಬ ವಿಭಿನ್ನವಾಗಿದೆ. ಈ ಸಿನಿಮಾದಲ್ಲಿ ಒಂದೊಂದು ಸೀನು ಅಷ್ಟು ಚೆನ್ನಾಗಿ ಡೈರೆಕ್ಟರ್ ಕಟ್ಕೊಟ್ಟಿದ್ದಾರೆ. ಈ ಸಿನಿಮಾನ ಯಾರು ಮಿಸ್ ಮಾಡಬೇಡಿ. ಇದೊಂದು ರಿವ್ಯೂ ಕೊಡಬೇಕು ಅಂತ ಕೊಡ್ತಾ ಇಲ್ಲ. ಇದೊಂದು ಒಳ್ಳೆ ಸಿನಿಮಾ. ನನ್ನ ಮನಸ್ಸಿಂದ ಬರ್ತಾ ಇರೋ ಮಾತುಗಳಿವು, ಬಟ್ ಇದು ರಿವ್ಯೂ ಅಲ್ಲ. ಬಟ್ ನೀವು ನೋಡಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಕನ್ನಡ ಜನತೆ ಈ ಒಂದು ಭೈರಾದೇವಿ ಸಿನಿಮಾನ ಎಲ್ಲರೂ ಬಂದು ನೋಡಿ ಉಳಿಸಿ ಇನ್ನೊಂದು ಸಿನಿಮಾ ಮಾಡೋಷ್ಟು ಶಕ್ತಿ ತುಂಬಿ ಈ ಒಂದು ಟೀಮ್ಗೆ. ಅದು ತುಂಬ ಚೆನ್ನಾಗಿದೆ. ರಮೇಶ್ ಅರವಿಂದ್ ಸರ್ ನೆಗೆಟಿವ್ ಸೈಡ್ ತುಂಬ ಚೆನ್ನಾಗಿದೆ. ಮೇಡಮ್ ಅಗೋರಿ ಗೆಟಪ್ ಅಂತೂ ಅದ್ದೂರಿಯಾಗಿದೆ. ಸಾಂಗ್ಸ್ ಚೆನ್ನಾಗಿದೆ, ಫೈಟ್ಸ್ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನೋಡ್ಬೋದು, ಏನು ತೊಂದರೆ ಇಲ್ಲ. ಕೊಡೋ ಕಾಸ್ಗೆ ಯಾರಿಗೂ ಎಲ್ಲೂ ಯಾವುದೇ ಥರದ ಬೋರ್ ಆಗಲಿ ಮೋಸ ಏನೂ ಆಗಲ್ಲ. ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ.